ಎಲ್ಲರಿಗೂ ನಮಸ್ಕಾರ. ಜೆ.ಕೆ. ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ನೋಡೋಣ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಬೃಹತ್ ಉದ್ಯೋಗ ಕರೆದಿದ್ದಾರೆ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ನವರು. ಪೋಸ್ಟಲ್ ಡಿಪಾರ್ಟ್ಮೆಂಟ್ನಿಂದ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಭಾರತೀಯ ಅಂಚೆ ಸೇವೆಯ ವಿಶ್ವದ ಅತಿ ದೊಡ್ಡ ಸಂಪರ್ಕ ಜಾಲವನ್ನು ಹೊಂದಿದೆ. ಸದ್ಯ ಅಂಚೆ ಇಲಾಖೆಯಲ್ಲಿ ಉದ್ಯೋಗದ ಬಾಗಿಲು ತೆರೆದಿದ್ದು, SSLC ಉತ್ತೀರ್ಣರಾದವರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ನಾವು ಹೇಳಬಹುದು. ಬೆಂಗಳೂರು ಸೇರಿದಂತೆ ವಿವಿಧ ಘಟಕಗಳಲ್ಲಿ ಗ್ರಾಮೀಣ ಡಾಕ್ ಸೇವಕರು, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಸಹಾಯಕ ಶಾಖಾ ಪೋಸ್ಟ್ ಮಾಸ್ಟರ್ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಇದು ನೋಡ್ರಿ, ಒಂದನೇದ್ದು ನಾವೀಗ ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅನ್ನೋದು ನಾವೀಗ ನೋಡೋಣ. ಬಾಗಲಕೋಟೆಯಲ್ಲಿ 24, ಬಳ್ಳಾರಿಗೆ 41, ಬೆಂಗಳೂರು JPO 3, ಬೆಳಗಾವಿ 27, ಬೆಂಗಳೂರು ಪೂರ್ವ 46, ಬೆಂಗಳೂರು ದಕ್ಷಿಣ 40, ಬೆಂಗಳೂರು ಪಶ್ಚಿಮ 13, ಬೀದರ್ 24, ಚನ್ನಪಟ್ಟಣ 30, ಚಿಕ್ಕಮಗಳೂರು 37, ಚಿಕ್ಕೋಡಿ 18, ಚಿತ್ರದುರ್ಗ 35, ದಾವಣಗೆರೆ 34, ಧಾರವಾಡ 29, ಗದಗ 9, ಗೋಕಾಕ್ 3, ಹಾಸನ 50, ಹಾವೇರಿ 20, ಕಲಬುರಗಿ 27, ಕಾರವಾರ 32, ಕೊಡಗು 33, ಕೋಲಾರ 50, ಕೊಪ್ಪಳ 22, ಮಂಡ್ಯ 43, ಮಂಗಳೂರು 23, ಮೈಸೂರು 45, ನಂಜನಗೂಡು 35, ಪುತ್ತೂರು 50, ರಾಯಚೂರು 13, RMS BG 5, RMS HB 2, RMS Q 2, ಶಿವಮೊಗ್ಗ 36, ಶಿರ್ಸಿ 33, ತುಮಕೂರು 64, ಉಡುಪಿ 55, ಬಿಜಾಪುರ 26 ಮತ್ತು ಯಾದಗಿರಿಯಲ್ಲಿ 18 ಇಷ್ಟು ಜಿಲ್ಲಾವಾರು ಪೋಸ್ಟುಗಳನ್ನು ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ದವರು ಕರೆದಿದ್ದಾರೆ. ಆಸಕ್ತರ ಇರುವರು ಸಂಬಂಧಪಟ್ಟ ವೆಬ್ಸೈಟಿಗೆ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಆ ವೆಬ್ಸೈಟ್ ವಿಳಾಸ ನಮ್ಮ ವಾಹಿನಿಯ ಸ್ಕ್ರೀನಿನಲ್ಲಿ ಬರುತ್ತದೆ. ಅದನ್ನು ನೀವು ನೋಟ್ ಮಾಡಿಕೊಂಡು ನೀವು ಸ್ವತಃ ಹಾಕ್ಬೋದು ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋಗಿರ ಹಾಕ್ಬೋದು. ಆಯ್ಕೆಯ ಮಾನದಂಡ ಹೆಂಗಿರ್ತದಪ್ಪ ಅಂದ್ರೆ, ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಅರ್ಜಿದಾರರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. 10ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಮಂಡಳಿಯ ಮಾನದಂಡಗಳ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವುದು ಕಡ್ಡಾಯ. ಶಾರ್ಟ್ ಲಿಸ್ಟ್ ಮಾಡಲಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿ ದಾಖಲೆ ಪರಿಶೀಲನೆಗೆ ಆಹ್ವಾನಿಸಲಾಗುವುದು. ನೋಡಿ, ಈ ಟೈಪ್ ಈ ಆಯ್ಕೆಯ ಮಾನದಂಡ ಇರುತ್ತದೆ. ಇನ್ನು ವಯೋಮಿತಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಅನ್ವಯವಾಗುವಂತೆ ಅಭ್ಯರ್ಥಿಯ ಕನಿಷ್ಠ ವಯೋಮಿತಿ 18ರಿಂದ ಗರಿಷ್ಠ ವಯೋಮಿತಿ 40 ವರ್ಷ ಒಳಗಿರಬೇಕು. SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಸಡಿಲಿಕೆ ಇರುತ್ತದೆ. ಇದರ ನೆಕ್ಸ್ಟ್ ಅರ್ಜಿ ಶುಲ್ಕ. ಮಹಿಳೆ, SC/ST, ಅಂಗವಿಕಲ ಮತ್ತು ತೃತೀಯ ಲಿಂಗ ಅಭ್ಯರ್ಥಿ ಹೊರತುಪಡಿಸಿ ಉಳಿದ ಇತರ ಎಲ್ಲ ವರ್ಗದ ಅಭ್ಯರ್ಥಿಗಳು ₹100 ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು. ನೋಡಿ, SC/ST ಮತ್ತು ಮಹಿಳೆ, ಅಂಗವಿಕಲರು ಮತ್ತು ತೃತೀಯ ಲಿಂಗದವರಿಗೆ ಇಲ್ಲಿ ಅರ್ಜಿ ಶುಲ್ಕ ಇರುವುದಿಲ್ಲ. ಉಳಿದ ಎಲ್ಲ ಅಭ್ಯರ್ಥಿಗಳು ₹100 ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕು. ವೇತನ ಶ್ರೇಣಿ ಹೆಂಗಿರ್ತೈತಪ್ಪ ಅಂದ
ಡಾಕ್ ಸೇವಕರಿಗೆ 12,000ರಿಂದ 29,380 ರೂಪಾಯಿ, ಸಹಾಯಕ ಶಾಖಾ ಪೋಸ್ಟ್ ಮಾಸ್ಟರಿಗೆ 10,000ರಿಂದ 24,470 ರೂಪಾಯಿ ಮಟನೂ ಇರ್ತದೆ. ಮಾಸಿಕ ವೇತನ ನಿಗದಿಪಡಿಸಲಾಗಿದ್ದು, ಇದರೊಂದಿಗೆ ಪರಿಹಾರ ಭತ್ಯೆ, ತುಟ್ಟಿ ಭತ್ಯೆ ಸೇರಿ ವಿವಿಧ ವರ್ಗಗಳಿಗೆ ಅನ್ವಯವಾಗುವ ಇತರ ಭತ್ಯೆಗಳು ಇದರೊಳಗಡೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮಾರ್ಚ್ 3ನೇ ತಾರೀಕು 2025. ನೋಡಿ, ಮಾರ್ಚ್ 25ನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು ಅರ್ಜಿ ಸಲ್ಲಿಸಲು ಅಷ್ಟರೊಳಗೆ ನೀವು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದು 6ನೇ ತಾರೀಕಿಂದ 8ನೇ ತಾರೀಕಿನ ಅಂದ್ರೆ ಮಾರ್ಚ್ 6ನೇ ತಾರೀಕಿಂದ 8ನೇ ತಾರೀಕಿನೊಳಗೆ ಏನಾರ ನಿಮ್ಮ ಅರ್ಜಿಯಲ್ಲಿ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳೋ ಸ್ವಲ್ಪ ಈ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಉಪಯೋಗಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೆಂಗಿರ್ತೈತಪ್ಪ ಅಂದ್ರೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಲು ಅವಕಾಶವಿದ್ದು, ಅಧಿಕೃತ ವೆಬ್ಸೈಟ್ ಅಂದರೆ ಇಂಡಿಯಾ ಪೋಸ್ಟ್ GDSON-online.gov.in ಇಲ್ಲಿಗೆ ಭೇಟಿ ನೀಡುವ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಬೇರೆ ಯಾವ ವಿಧಾನದ ಅರ್ಜಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ನೋಡಿ, ಈ ವೆಬ್ಸೈಟ್ನೇ ಬಿಟ್ಟು ಬೇರೆ ನೀವೇನಾರ ಆಫ್ಲೈನ್ ಅಲ್ಲಿ ಎಲ್ಲ ಹಾಕಿದ್ರೆ ಅದು ನಿಮಗೆ ಕನ್ಸಿಡರ್ ಮಾಡಲ್ಲ. ಬೇರೆ ನೋಂದಣಿ ಶುಲ್ಕ ಪಾವತಿ ಮತ್ತು ಅರ್ಜಿ ಸಲ್ಲಿಕೆ ವಿಧಾನದ ಕುರಿತು ಸಂಕ್ಷಿಪ್ತವಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನೋಡಿ, ಅಧಿಸೂಚನೆ ನೀವು ಸ್ವಲ್ಪ ನೋಡಿ ಅರ್ಜಿಯನ್ನು ಹಾಕ್ರಿ. ಅದರನ್ವಯ ಸಲ್ಲಿಸತಕ್ಕದ್ದು ದಾಖಲೆ ಅಪೂರ್ಣ ಎನಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೋಡಿ, ಅರ್ಜಿಯನ್ನು ಅಪೂರ್ಣ ಆಗಿದ್ರೆ ಅದನ್ನು ತಿರಸ್ಕಾರ ಮಾಡಲು ಆ ಡಿಪಾರ್ಟ್ಮೆಂಟ್ಗೆ ಇರುತ್ತದೆ. ಹಾಗಾಗಿ ನೀವು ಕೇರ್ಫುಲ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಇಂಡಿಯನ್ ಪೋಸ್ಟ್ ಆಫೀಸ್ನಾಗೆ ಜಾಬ್ ಕರೆದಿದ್ದು, ಅದರಲ್ಲಿ ಕರ್ನಾಟಕದಲ್ಲಿ ಯಾವ ಭಾಗದಾಗ ಎಷ್ಟೆಷ್ಟು ಕರೆದಿದ್ದನ್ನು ವಿವರ ಕೊಟ್ಟಿದೆ. ಲಾಸ್ಟ್ ಡೇಟ್ ಅದ. ನೆಕ್ಸ್ಟ್ SLC ಆಧಾರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅರ್ಜಿ ಶುಲ್ಕ 100 ರೂಪಾಯಿ ಇರ್ತದೆ. ಮತ್ತು ಇದಕ್ಕೆ ಎಕ್ಸಾಮು ಅದೆಲ್ಲ ಇರ್ತದೆ. ನೋಡಿ, ನೀವು ಆದಷ್ಟು ಆನ್ಲೈನಲ್ಲಿ 3ನೇ ತಾರೀಕಿನೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇವತ್ತಿನ ಈ ಉದ್ಯೋಗ ಮಾಹಿತಿ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನಮಗೆ ಭಾಳ ಒಳ್ಳೆಯದು. ಮತ್ತಿನ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.